ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ನಾವು ಇಂದು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಕೀರ್ತನೆಗಳು, ದ ಬುಕ್ ಆಫ್ ಸಾಮ್ಸ್, 56ನೇ ಅಧ್ಯಾಯ, ಚಾಪ್ಟರ್ 56. ದಾವಿದನು ಏನೇ ಸಮಸ್ಯೆ ಬಂದರೂ ತನ್ನ ಒಂದು ಬರೆಯುವಿಕೆ, ಲೇಖನಿ, ತನ್ನ ಪೆನ್, ತನ್ನ ಮ್ಯೂಸಿಕ್, ಕಿನ್ನರಿ, ಇದನ್ನು ಮಾತ್ರ ಬಿಡಲಿಲ್ಲ ಅಂತ ಅನ್ನಿಸ್ತದೆ. ಯಾಕಂತೇಳಿದರೆ ಒಂದು ಗವಿಯಿಂದ ಇನ್ನೊಂದು ಗವಿಗೆ ಓಡ್ತಾ ಇದ್ದಾನೆ. ಶತ್ರುಗಳು ಬೆನ್ನಟ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ ಸೌಲನು 21 ಸಾರಿ ಅವನನ್ನು ಹಿಡಿಬೇಕು, ದಾವಿದನನ್ನು ಹಿಡಿಬೇಕು, ದಾವಿದನ ಪ್ರಾಣ ತೆಗಿಬೇಕು ಎಂಬ ಕಾರಣಕ್ಕಾಗಿ ಸುಮಾರು 3,000 ಶ್ರೇಷ್ಠವಾದಂಥ ಸೈನಿಕರನ್ನು ಕರ್ಕೊಂಡು ಹೋಗ್ತಿದ್ದಾನೆ. ಬಹುಶಃ ಆ ಸೈನಿಕರಲ್ಲಿ ಕೆಲವರು ದಾವಿದನ ಸೈನಿಕರಾದರೇನೋ ಅನಂತರ, ಆದರೆ ದಾವಿದನನ್ನೇ ಹಿಡಿಬೇಕಂತ ಹೇಳ್ಬಿಟ್ಟು ಅವರು ಹೋಗ್ತಾ ಇದ್ರು. ಸ್ವಂತ ಮಗನು ಅಬ್ಷಾಲೋಮ್, ಅವನು ಕೂಡ ದಾವಿದನಿಗೆ ವಿರುದ್ಧವಾಗಿ ಒಳಸಂಚು ಮಾಡ್ತಾನೆ. ಅಬ್ ಅಂದರೆ ತಂದೆ, ಶಲೋಮ್ ಸಮಾಧಾನದ ತಂದೆ ಅನ್ನುವ ಅರ್ಥದ ಹೆಸರು ಅವನಿಗಿತ್ತು. ಆದರೆ ಸಮಾಧಾನಕ್ಕಾಗಿ ಬರಲಿಲ್ಲ, ಈ ಅಸಮಾಧಾನಕ್ಕಾಗಿ ಯುದ್ಧಕ್ಕೆ ಬಂದವನು ಅಬ್ಷಾಲೋಮನು. ಜಿಪ್ಯರು ಅನ್ಯರು, ಅಂದರೆ ಇಸ್ರಾಯೇಲರಲ್ಲದವರು, ಯಹೂದಿಗಳಲ್ಲದವರು, ಅವರೂ ಕೂಡ ಏನಾದರೂ ತಮಗೆ ಬಹುಮಾನ ರಾಜನಿಂದ ಬರ್ಬೋದು ಎಂಬ ನಿರೀಕ್ಷೆಯಿಂದ ದಾವಿದನಲ್ಲಿ ಇಳ್ಕೊಂಡಿದ್ದಾನೆ. ಹಕಿಲಾ ಎಂಬ ಸ್ಥಳದಲ್ಲಿ ಮರೆ ಮಾಡಿಕೊಂಡಿದ್ದಾನೆ ಎಂಬುದನ್ನು ಹೋಗಿ ಹೇಳಬೇಕಂತ ಅವರು ದಾವಿದನ ಬಗ್ಗೆ ಹೋಗಿ ಸೌಲನ ಹತ್ರ ಹೇಳ್ತಾರೆ. ಆವಾಗ ಒಂದು ಹಾಡು ಬರೀತಾನೆ. ಹಾಗಾದರೆ ಆ ಮ್ಯೂಸಿಕ್, ಸಂಗೀತದ ಕಿನ್ನರಿ, ಹಾರ್ಪ್ ಮತ್ತು ಹಾಡು ಬರೆಯುವಂಥ ಒಂದು ಪೆನ್, ಆ ಕಾಲದಲ್ಲಿ ಎಂಥ ಪೆನ್ ಇತ್ತೋ ಗೊತ್ತಿಲ್ಲ, ಇದನ್ನು ಮಾತ್ರ ಅವನು ಬಿಡಲಿಲ್ಲ. ಎಲ್ಲೆಲ್ಲಿ ಹೋದರೂ ಸಂಗೀತದ ವಾದ್ಯ ಅಥವಾ ಕಿನ್ನರಿ ಮತ್ತು ಲೇಖನಿ ಬರೆಯೋದಕ್ಕೆ ಇವೆರಡನ್ನು ಇಟ್ಕೊಂಡು ಹೋಗ್ತಿದ್ದ ಅಂತ ನಾವು ನೋಡ್ತೇವೆ. ಆಶ್ಚರ್ಯ. ಸರಿ, ಅದರ ಅನ್ವಯ ಏನಂತ ಹೇಳಿದರೆ, ನಾವು ಕೂಡ ನಮ್ಮ ಜೀವನದಲ್ಲಿ ಏನಾದರೂ ಒಂದು ಬಲವಾದಂಥ ಒಂದು ಗಿಫ್ಟ್ ದೇವರು ನಮಗೆ ಕೊಟ್ಟಿದ್ದರೆ ಅದನ್ನು ಯೂಸ್ ಮಾಡ್ಕೋಬೇಕು. ಯಾಕಂತೇಳಿದ್ರೆ ಕಷ್ಟಕರವಾದಂಥ ಬಿಕ್ಕಟ್ಟಿನಲ್ಲಿ ನಮಗೆ ಅದು ದೇವರು ವಿಶೇಷವಾದ ಸಹಾಯಕನು ಎಂಬುದನ್ನು ರುಚಿಪಡಿಸ್ತದೆ. ಅದು ಹೆಲ್ಪ್ ಆಗ್ತದೆ, ಸಹಾಯಕರ. ಸರಿ, ದಾವಿದನು ಗತ್ ಎಂಬ ಊರಲ್ಲಿ ಫಿಲಿಸ್ಟಿಯರ ಕೈವಶವಾದಾಗ ರಚಿಸಿದ ಕಾವ್ಯ. ಯಾವಾಗ ಗತ್ ಎಂಬ ಊರಲ್ಲಿ ಫಿಲಿಸ್ಟಿಯರ ಕೈವಶವಾಗ್ತಾನೆ, ಆವಾಗ ಒಂದು ಸಾಂಗ್ ಬರೀತಾನೆ. ಅದಕ್ಕೆ 1ನೇ ಸಮುವೇಲ 21 ಅದರಲ್ಲಿ ಕೆಲವು ಮಾತು ರೆಫರೆನ್ಸು ಕೊಡಲಾಗಿದೆ. ನೋಡೋಣ ಬನ್ನಿರಿ ಏನಿದೆ ಅದರಲ್ಲಿ ಅಂತ ಹೇಳ್ಬಿಟ್ಟು. 1ನೇ ಸಮುವೇಲ 21ನೇ ಅಧ್ಯಾಯ 10ರಿಂದ ಇರುವ ವಾಕ್ಯಗಳಲ್ಲಿ ಈ ಒಂದು ಕೀರ್ತನೆಯ ಹಿನ್ನೆಲೆ ಇರುವಂಥದ್ದನ್ನು ನಾವು ನೋಡ್ತೇವೆ. 21:10 ಇರುವಂಥ ವಾಕ್ಯ ಭಾಗ, 1 ಸ್ಯಾಮ್ಯುಯಲ್ ಚಾಪ್ಟರ್ 21 ವರ್ಸಸ್ 10 ಆನ್ವರ್ಡ್ಸ್. ದಾವಿದನು ಸೌಲನ ಭಯದಿಂದ ಅದೇ ದಿವಸ ಗತ್ ಊರಿನ ಅರಸನಾದ ಆಕೀಷನ ಬಳಿಗೆ ಓಡಿ ಹೋದನು. ಸ್ವಂತ ಅರಸನು ವಿರೋಧಿ ಆದಾಗ ಅನ್ಯ ಅರಸನು ಫ್ರೆಂಡ್ ಆಗಿಬಿಡ್ತಾನೆ. ದೇವರು ಆ ರೀತಿಯಾಗಿ ಒಂದು ಮೆಚ್ಚುಗೆ, ಫೇವರ್ ಮಾಡಲು ಸಾಧ್ಯ. ಆಕೀಷನ ಸೇವಕರು
ಸೌಲನು 1000 ಗಟ್ಟಲೆಯಾಗಿ ಕೊಂದನು, ದಾವೀದನು 10,000 ಗಟ್ಟಲೆಯಾಗಿ ಕೊಂದನು ಎಂಬುದಾಗಿ ಸ್ತ್ರೀಯರು ಕುಣಿಯುತ್ತಾ ಹಾಡಿದ್ದು ಇವನನ್ನು ಕುರಿತಲ್ಲವೋ. ಗೊತ್ತಾಗ್ಬಿಡ್ತು ಇವರಿಗೆ. ಆಕೀಷನ ಒಂದು ಸೈನಿಕರಿಗೆ, ಸೇವಕರಿಗೆ ದಾವೀದನ ಬಗ್ಗೆ ಏನು ಹಾಡಿದ್ರು, ಒಂದು ಚಿಕ್ಕ ಸಾಂಗ್ ಹಾಡಿದ್ರಂತೆ ಲೇಡೀಸ್, ಮಹಿಳೆಯರು. ಆ ಹಾಡು ನೆನಪಿಟ್ಕೊಂಡು ರಾಜನಿಗೆ ಹೇಳ್ತಾರೆ, ಇವನ ಬಗ್ಗೆ ತಾನೇ ಅಂದು ಲೇಡೀಸು, ಸ್ತ್ರೀಯರು, ಮಹಿಳೆಯರು ಹಾಡು ಹಾಡಿದ್ದು ಅಂತ ಮಾತಾಡಿಕೊಂಡ್ರು. ದಾವೀದನು ಈ ಮಾತುಗಳನ್ನು ಕೇಳುತ್ತಲೇ ಗತ್ ಊರಿನ ಅರಸನಾದ ಆಕೀಷನಿಗೆ ಬಹಳವಾಗಿ ಹೆದರ್ಬಿಟ್ಟ. ಅವನು ಸೇವಕರ ಮುಂದೆ ತನ್ನ ಬುದ್ಧಿಯನ್ನು ಮಾರ್ಪಡಿಸಿಕೊಂಡು ಗಡ್ಡದ ಮೇಲೆ ಜೋಲು ಸುರಿಸ್ತಾ ಹುಚ್ಚನಂತೆ ಅವನು ಆ್ಯಕ್ಟ್ ಮಾಡ್ತಾನೆ. ಯಾಕಂತ ಹೇಳಿದರೆ ಆ ದಿವಸಗಳಲ್ಲಿ ದಾವೀದನು ಅಷ್ಟೆಲ್ಲ ಶಕ್ತಿದಾಯಕನು, ಶಕ್ತಿವಂತನು ಅಂತ ಹೇಳಿದ್ರೆ ಯುದ್ಧಕ್ಕೆ ಬಂದಿರಬೇಕು ಆಕೀಷನ ಹತ್ರ ಎಂಬುದಾಗಿ ತಿಳ್ಕೊಂಡು ದಾವೀದನನ್ನು ಅವರು ಕೂಡ ಕೊಲ್ಲುವುದಕ್ಕೆ ಸಾಧ್ಯ. ಆದ ಕಾರಣ ಈಗ ಒಂದು ಆ್ಯಕ್ಟ್ ಮಾಡ್ತಾನೆ, ಹುಚ್ಚನಂತೆ ನಟಿಸ್ತಾನೆ. ಪಾಪ ಏನೆಲ್ಲ ಆ್ಯಕ್ಟಿಂಗ್, ನಟನೆ ದಾವೀದನು ಮಾಡಬೇಕಾಗಿತ್ತು ನೋಡ್ರಿ. ಆ ರೀತಿಯಾಗಿ ನಟಿಸ್ಕೊಂಡಾಗ ಹುಚ್ಚಾಗಿರ್ಬೋದು ಅಂತ ಹೇಳ್ಬಿಟ್ಟು ಬಿಟ್ಬಿಡ್ತಾರೆ. ಆ ರೀತಿಯಾಗಿ ಅವನು ತಪ್ಪಿಸ್ಕೊಂಡ. ಆದರೂ ಕೂಡ 56ನೇ ಕೀರ್ತನೆಯನ್ನು ಆ ಸಂದರ್ಭದಲ್ಲಿ ಅವನು ಬರೆದಿದ್ದಷ್ಟೇ ಅಲ್ಲದೆ ಹಾಡಿದ. ಯಾಕಂದರೆ ಇದು ಹಾಡು. ಒಂದೊಂದಾಗಿ ಈ ಕೀರ್ತನೆಯನ್ನು ನಾವು ನೋಡಿಕೊಳ್ಳೋಣ ಬನ್ನಿರಿ. ದೇವರೇ ಕರುಣಿಸು. ಈ 2 ಮಾತಿನ ಪ್ರಾರ್ಥನೆ ನನಗೆ ಭಾಳ ಇಷ್ಟ. ದೇವರೇ ಕರುಣಿಸು. ಯಾಕಂತ ಹೇಳಿದರೆ ಇಬ್ಬರು ವ್ಯಕ್ತಿಗಳು ಪ್ರಾರ್ಥನೆ ಮಾಡುವುದಕ್ಕಾಗಿ ದೇವಾಲಯಕ್ಕೆ ಹೋಗಿದ್ರಂತೆ. ಅದರಲ್ಲಿ ಒಬ್ಬನು ಭಾಳ ಧಾರ್ಮಿಕನಾದಂಥ ವ್ಯಕ್ತಿ, ಮತ್ತೊಬ್ಬನು ಅಂಥ ಭಕ್ತಿವಂತನಲ್ಲ. ಆದರೂ ಕೂಡ ಇವರಿಬ್ಬರು ಪ್ರಾರ್ಥನೆ ಮಾಡಿದಾಗ ಏನಂತ ಪ್ರಾರ್ಥನೆ ಮಾಡಿದರು ಅಂತ ಹೇಳ್ಬಿಟ್ಟು ನೋಡುವಾಗ ನನಗಂತೂ ಈ ಸುಂಕದವನ ಪ್ರಾರ್ಥನೆ ಬಹಳ ಹಿಡಿಸ್ತದೆ. ಯಾಕಂದರೆ 4 ಮಾತಿನ ಪ್ರಾರ್ಥನೆ ಅದು. ಲೂಕನು ಬರೆದ ಸುವಾರ್ತೆ 18ನೇ ಅಧ್ಯಾಯ, ಲೂಕ್ಸ್ ಗಾಸ್ಪಲ್ ಚಾಪ್ಟರ್ 18 ವರ್ಸ್ 13. ಅವನೇನಂತ ಮಾಡ್ತಾನೆ, ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಈ 4 ಮಾತಿನ ಪ್ರಾರ್ಥನೆಯನ್ನು ಅವನು ಮಾಡಿದಾಗ ಏನಾಯಿತು? ಯೇಸು ಕರ್ತನು ತಾನೇ ಹೇಳ್ತಾ ಇರುವಂಥ ಒಂದು ಕಾಮೆಂಟ್ರಿ ಅದೇನಂತ ಹೇಳಿದರೆ, ಇವನು ನೀತಿವಂತನೆಂದು ನಿರ್ಣಯಿಸಲ್ಪಟ್ಟವನಾಗಿ ಮನೆಗೆ ಹೋದನು. ವಾವ್! ಈ ಒಂದು ಪ್ರಾರ್ಥನೆಯನ್ನು ಮಾಡಲಿಕ್ಕೆ ಎಷ್ಟು ಟೈಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಒಂದು ಸರಿ ಟೈಮು ಇಟ್ಕೊಂಡು ನಾನು ನೋಡಿದೆ. ದೇವರೇ ಪಾಪಿಯಾದ ನನ್ನನ್ನು ಕರುಣಿಸು. ಒಂದು 5 ಸೆಕೆಂಡ್ಸ್. ಒಬ್ಬ ಪಾಪಿ ನೀತಿವಂತನಾಗಲಿಕ್ಕೆ ಎಷ್ಟು ಟೈಮ್ ಬೇಕು? ಭಾಳ ಕಾಲ ಏನು ಬೇಕಾಗಿಲ್ಲ. ಒಂದು 5 ಸೆಕೆಂಡ್ಸ್ನಲ್ಲಿ ಕೂಡ, ಅರ್ಧ ನಿಮಿಷ ಕೂಡ ಅಲ್ಲ, 1/4 ನಿಮಿಷ ಅಲ್ಲ, 1 ನಿಮಿಷದೊಳಗೇ ಒಬ್ಬ ಮಹಾಪಾಪಿ ಮಹಾ ಕ್ಷಮೆಯನ್ನು ಹೊಂದಿದವನಾಗಿ, ನೀತಿವಂತನಾಗಿ ದೇವರ ಸನ್ನಿಧಾನದಿಂದ ಅಥವಾ ದೇವರ ಮನೆಯಿಂದ ಹೊರಡ್ಬೋದು. ಹಾಗಾದರೆ ದೇವರ ರಕ್ಷಣೆಯನ್ನು ಭಾಳ ಈಸಿಯಾಗಿ ಮಾಡಿದ್ದಾನೆ, ಸುಲಭವಾಗಿ. ಆದರೆ ಅದು ಭಾಳ ಈಸಿಯಾಗಿದೆ ಅಂತ ಹೇಳ್ಬಿಟ್ಟು ಭಾಳ ಜನರು ಅದನ್ನು ನಂಬೋದಿಲ್ಲ, ಅದು ಬೇರೆ ವಿಷಯ. ದೇವರೇ ಕರುಣಿಸು, ನರರು ನನ್ನನ್ನು ನುಂಗಿಬಿಡಬೇಕೆಂದಿದ್ದಾರೆ ಎಂಬುದಾಗಿ ಏನೇ ಒಂದು ಸಮಸ್ಯೆ ಬಂದಾಗ ಅದನ್ನು ದೇವರ ಹತ್ರ ಹೇಳಿಬಿಡುವಂಥ ಒಂದು ಅಭ್ಯಾಸ ದಾವೀದನಿಗಿತ್ತು. ನನಗೆ ಹೆದರಿಕೆಯುಂಟಾದಾಗ ನಿನ್ನನ್ನೇ ಆಶ್ರಯಿಸಿಕೊಳ್ಳುವೆನು. ಭಯ ಬಂದಾಗ ನಿನ್ನ ಹತ್ರನೇ ನಾನು ಬರ್ತೀನಿ, ನಿನ್ನ ಹತ್ರನೇ ನಾನು ಆಶ್ರಯವಾಗಿ ತಗೊಳ್ತೀನಿ. ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳ ಪಡುವೆನು. ದೇವರ ವಾಗ್ದಾನ ಅಂದರೆ ಯೇಸು ಕ್ರಿಸ್ತನಿಗೆ ಸಂಕೇತ. ಯೇಸು ಕ್ರಿಸ್ತನ ವಿಷಯವಾಗಿ ಚಿತ್ರ ಈ ಕೀರ್ತನೆ 56ರಲ್ಲಿ ವಾಗ್ದಾನ 4ನೇ ವಚನ,
ದೇವರು ನನ್ನ ಸಂಗಡ, ಇಮಾನುವೇಲ್ 9ನೇ ವಚನ. 12ನೇ ವಚನದಲ್ಲಿ ನಾನು ಜೀವದಿಂದ ಬೆಳಕಿನಲ್ಲಿ, ಜೀವ ಬೆಳಕು, ನಾನೇ ಜೀವವಾಗಿದ್ದೇನೆ, ಯೇಸು ಕ್ರಿಸ್ತನ ಚಿತ್ರ. ನಾನೇ ಲೋಕಕ್ಕೆ ಬೆಳಕಾಗಿದ್ದೇನೆ, ಯೇಸು ಕ್ರಿಸ್ತನ ಚಿತ್ರ. ಆದ ಕಾರಣ ಈ ಒಂದು ಚಿಕ್ಕ ಕೀರ್ತನೆಯಲ್ಲಿ 56ನೇ ಕೀರ್ತನೆಯಲ್ಲಿ 4 ಸಾರಿ ಯೇಸು ಕ್ರಿಸ್ತನ ಚಿತ್ರವನ್ನು ನಾವು ಕಾಣ್ತೇವೆ. ಪ್ರತಿ ಕೀರ್ತನೆಯಲ್ಲಿಯೂ ಯೇಸು ಕ್ರಿಸ್ತನನ್ನು ಹುಡುಕುವಂಥದ್ದು ನನಗಿಷ್ಟ. ಸರಿ, 4ನೇ ವಚನದಲ್ಲಿ ದೇವರ ವಾಗ್ದಾನಕ್ಕೋಸ್ಕರ ಆತನಲ್ಲಿಯೇ ಹೆಚ್ಚಳಪಡುವೆನು, ದೇವರನ್ನು ನಂಬಿ ನಿರ್ಭಯದಿಂದಿರುವೆನು. ಮತ್ತು ಹಾಗೆ ಮುಂದುವರೆದರೆ ದೇವರೇ, 7ನೇ ವಚನ, ರೌದ್ರವದಿಂದ ಜನಾಂಗಗಳನ್ನು ಉರುಳಿಸಿಬಿಡು. ದೇವರೇ ಕೋಪ ಮಾಡಿಕೊಂಡವ್ರನ್ನ ಕೆಡುಬಿಡು ಅಂದಂಗೆ ದಾವೀದನಿಗೆ ಏನೆಲ್ಲ ಹೇಳಬೇಕೋ ದೇವರ ಹತ್ರ ಹೇಳಿಬಿಡ್ತಾನೆ ಅವನು ಧೈರ್ಯವಾಗಿ. ದೇವರಿಗೆ ಅಡ್ವೈಸ್ ಮಾಡುವಂಥದ್ದು ಬೇಕಾಗಿಲ್ಲ. ಯಾಕಂದರೆ ರೋಮ ಪತ್ರಿಕೆಯಲ್ಲಿ ಒಂದು ಮಾತು ಈ ರೀತಿಯಾಗಿದೆ, ಅದು ನನಗೆ ನೆನಪಿಗೆ ಬಂದಂಥ ಒಂದು ವಾಕ್ಯ. ನೋಡೋಣ ಏನಿದೆ, ಹೇಗಿದೆ ಎಂಬುದಾಗಿ. ಯಾಕಂದರೆ ಈ ಒಂದು ಕೀರ್ತನೆಗೆ ಅನ್ವಯವಾಗುವಂಥ ವಾಕ್ಯ ಇದು. ರೋಮ 11ನೇ ಅಧ್ಯಾಯ, ಅದರಲ್ಲಿ ಪೌಲನು ಒಂದು ಪ್ರಶ್ನೆ ಕೇಳ್ತಾನೆ. ಅದೇನೆಂದರೆ 35ನೇ ವಚನದಲ್ಲಿ, ರೋಮನ್ಸ್ ಚಾಪ್ಟರ್ 11 ವರ್ಸ್ 35, ಆತನಿಗೆ, ಅಂದರೆ ದೇವರಿಗೆ, ಆತನಿಗೆ ಆಲೋಚನಾಕರ್ತನು ಯಾರು? ದೇವರಿಗೆ ಅಡ್ವೈಸರ್ ಆಗಿ ಯಾರಾದರೂ ಆಲೋಚನಾಕರ್ತರಾಗಿ ಆಲೋಚನೆ ನೀಡುವರಾಗಿರಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ದೇವರು ದೇವರೇ. ಆದರೆ ಕೆಲವು ಆಲೋಚನೆಯನ್ನು ದಾವೀದನು ಇಲ್ಲಿ ಕೊಡ್ತಾ ಇದ್ದಾನೆ. ಏನಂತ? ದೇವರೇ, ನೀನು ಕೋಪ ಮಾಡ್ಕೋ, ಜನಾಂಗಗಳನ್ನು ಉರುಳಿಸಿಬಿಡು, ಹೀಗೆಲ್ಲ ಆತನು ಹೇಳ್ತಿದ್ದಾನೆ. ಆದರೂ ಕೂಡ ದಾವೀದನ ನೋವು ದೇವರಿಗೆ ಗೊತ್ತಿತ್ತು. ಯಾಕಂದರೆ ಅವನು ದೇಶಭ್ರಷ್ಟನಾಗಿ, 8ನೇ ವಚನ, ನಾನು ದೇಶಭ್ರಷ್ಟನಾಗಿ ಅಲೆದಾಡಿದ್ದನು ನೀನೇ ಬಲ್ಲೆ. ಒಂದು ಕಡೆಯಿಂದ ಒಂದು ಕಡೆ ಬೇರೆ ದೇಶಕ್ಕೂ ಹೋದ. ಆಕೀಶ್ ಹತ್ರ, ಅರಸನಾದ ಆಕೀಶ್ನ ಹತ್ರ ಬೇರೆ ಬೇರೆ ಗುಹೆಗಳಿಂದ ಗುಹೆಗೆ, ಗವಿಯಿಂದ ಗವಿಗೆ, ಅರಣ್ಯದಿಂದ ಅರಣ್ಯಕ್ಕೆ ಓಡಾಡ್ತಾ ಇದ್ದಾನೆ. ಆದ ಕಾರಣ ಆ ಒಂದು ಟೆನ್ಷನ್ನಲ್ಲಿ, ಆ ಒಂದು ನೋವಿನಲ್ಲಿ ಅವನು ಆ ರೀತಿಯಾಗಿ ಮಾತನಾಡುವಂಥದ್ದು, ಅದನ್ನು ಅರ್ಥ ಮಾಡಿಕೊಂಡ್ರು ದೇವರು. ದೇವರ ಹತ್ರ ಒಂದು ಸ್ವಭಾವ ಏನಂದರೆ, ಯಥಾರ್ಥವಾಗಿ ಯಾರಾದರೂ ಮಾತಾಡಿದರೆ ಅದರಲ್ಲಿ ಹೆಚ್ಚು ಕಡಿಮೆ ಇದ್ರೂ, ಅದರಲ್ಲಿ ಥಿಯಾಲಜಿ, ವೇದಶಾಸ್ತ್ರ ಹೆಚ್ಚು ಕಡಿಮೆ ಇದ್ರೂ ಪರವಾಗಿಲ್ಲ, ದೇವರು ಅದನ್ನು ಸ್ವೀಕಾರ ಮಾಡ್ತಾನೆ. ಯಾಕಂತ ಹೇಳಿದರೆ ನಮ್ಮ ಮನಸ್ಸು ಭಾಳ ಇಂಪಾರ್ಟೆಂಟ್. ನಮ್ಮ ವೇದಶಾಸ್ತ್ರ ಕರೆಕ್ಟಾಗಿದ್ದು ನಮ್ಮ ಹೃದಯ ಸರಿಯಾಗಿಲ್ಲದಿದ್ದರೆ ದೇವರಿಗೆ ಇಷ್ಟ ಇಲ್ಲ. ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ಕಣ್ಣೀರಿನ ಪುಸ್ತಕ, ಕಣ್ಣೀರಿನ ಕುರಿತಾದಂಥ ಪುಸ್ತಕ ಅಥವಾ ದುಃಖ ಪುಸ್ತಕ ಅಂತ ಹೇಳ್ಬೋದು. ಹಾಗಾದರೆ ಪರಲೋಕದಲ್ಲಿ ಸುಮಾರು ಪುಸ್ತಕಗಳಿವೆ. ಮತ್ತು ಮಲಾಕಿ 3ರಲ್ಲಿ ಭಯಭಕ್ತಿಯುಳ್ಳವರಿಗೋಸ್ಕರವಾಗಿ ಒಂದು ಪುಸ್ತಕ, ಯೋಬ 14ರಲ್ಲಿ ಆಯುಷ್ಕಾಲದ ಒಂದು ಪುಸ್ತಕ, ಕೀರ್ತನೆ 139ರಲ್ಲಿ ನಾವು ಹುಟ್ಟಿದಂದಿನಿಂದ ಇರುವಂಥ ಒಂದು ಆಯುಷ್ಯ, ಅದು ಕೂಡ ಆಯುಷ್ಕಾಲದ ಪುಸ್ತಕ ಅಂತ ಹೇಳ್ಬೋದು, ಅಂಥ ಒಂದು ಪುಸ್ತಕ. ಮತ್ತು ಪ್ರಕಟಣೆ 20:15ರಲ್ಲಿ ಜೀವಬಾಧ್ಯರ ಪಟ್ಟಿ ಎಂಬಂಥ ಇನ್ನೊಂದು ಪುಸ್ತಕ. ಅದಲ್ಲದೆ ಅದೇ ಪ್ರಕಟಣೆ 20:12ರಲ್ಲಿ ಕೃತ್ಯಗಳ ಪುಸ್ತಕ. ಹಾಗಾದರೆ ಎಷ್ಟೊಂದು ವಿಧವಾದ ಪುಸ್ತಕಗಳು ಇದೆಲ್ಲ. ಕೃತ್ಯಗಳ ಪುಸ್ತಕ, ಜೀವಬಾಧ್ಯರ ಪುಸ್ತಕ, ನೆನಪು ದೇವರು ಭಯಭಕ್ತಿಯುಳ್ಳವರಿಗಾಗಿಟ್ಟಿರುವಂಥ ಒಂದು ಪುಸ್ತಕ, ಇಲ್ಲಿ ಕಣ್ಣೀರಿನ ಒಂದು ಪುಸ್ತಕ. ಈ ರೀತಿಯಾಗಿ ಪರಲೋಕದಲ್ಲಿ ಭಾಳ ಪುಸ್ತಕಗಳು ಇವೆ ಎಂಬುದು ನಿಶ್ಚಯ. ದೇವರು ನನ್ನ ಸಂಗಡ ಇರುವುದು ನಿಶ್ಚಯ. ಆ ಗ್ಯಾರಂಟಿ ಅದೇ ಜಯ ಕೊಡ್ತದ್ರಿ ಅಂತ ಒಂದು ನಿಶ್ಚಯ ದಾವೀದನಿಗೆ ಇತ್ತು. ದೇವರು ನನ್ನ ಸಂಗಡ ಇರೋದು ಅಂತೇಳಿದರೆ ಮತ್ತಾಯ 1ರಲ್ಲಿ
ಆತನಿಗೆ ಇಮ್ಮಾನುವೇಲ್ ಎಂದು ಹೆಸರಿಡುವರು. ಯಾಕಂದರೆ ದೇವರು ನಮ್ಮ ಸಂಗಡ ಇದ್ದಾನೆ. ಇಲ್ಲಿ ಕೂಡ ಯೇಸು ಕ್ರಿಸ್ತನ ಒಂದು ಚಿತ್ರ ನಾವು ನೋಡ್ತಿದ್ದೇವೆ. ದೇವರಲ್ಲಿ ಹೆಚ್ಚಳಪಟ್ಟು ಹಾಡಿ ಹರಸುತ್ತೇನೆ ಅಂತ 10ನೇ ವಚನದಲ್ಲಿ ಹೇಳಿಬಿಟ್ಟು ಹಾಡಿ ಹರಿಸುತ್ತೇನೆ ಅಂತ ಹೇಳುವಾಗ ಈ ಹಾಡೋದು ಮಾತ್ರ ಬಿಡ್ತಾ ಇಲ್ಲ ದಾವೀದನು. ದೇವರೇ, ನಾನು ಜೀವದಿಂದ ಬೆಳಕಿನಲ್ಲಿದ್ದು ನಿನಗೆ ನಡೆದುಕೊಳ್ಳಬೇಕೆಂದು ನೀನು ನನ್ನ ಪ್ರಾಣವನ್ನು ಮರಣಕ್ಕೆ ತಪ್ಪಿಸಿ ನನ್ನ ಪಾದಗಳನ್ನು ಎಡವದಂತೆ ಕಾದಿದ್ದಿ. ಜೀವದಿಂದ ಬೆಳಕಿನಲ್ಲಿದ್ದು ನಿನಗೋಸ್ಕರವಾಗಿ ನಾನು ಇರಬೇಕು. ಹೌದು, ಅದಕ್ಕೋಸ್ಕರವಾಗಿ ದೇವರು ಕಾಯುವಾತನಾಗಿದ್ದಾನೆ ಎಂಬುದನ್ನು ದಾವೀದನು ಇಲ್ಲಿ ಒಪ್ಪಿಕೊಳ್ತಾನೆ ರೀ. ಕೊನೆಯದಾಗಿ ಯಾವ ರೀತಿಯಾಗಿ ಈ ಕೀರ್ತನೆ 56 ಮುಗಿಸುವಾತನಾಗಿದ್ದಾನೆ. 13ನೇ ವಚನ ಅಲ್ಲಿ ನಾವು ನೋಡುವಾಗ, ನಿನಗೆ ಹೊತ್ತ ಹರಕೆಗಳನ್ನು ಸಲ್ಲಿಸುವೆನು, ಕೃತಜ್ಞತಾ ಯಜ್ಞಗಳನ್ನು ಸಮರ್ಪಿಸುವೆನು ಎಂಬುದಾಗಿ ಆ ದಾವೀದನು ಆ ರೀತಿಯಾಗಿ ಮುಕ್ತಾಯ ಮಾಡ್ತಾನೆ. ಹೌದು, ದೇವರೇ ಕರುಣಿಸು ಹಾಗೆಲ್ಲ ಹೇಳ್ತಾನೆ. ಯುದ್ಧ, ಸಮಸ್ಯೆ ಇವೆಲ್ಲ ಇದ್ದಾಗ ಕೃತಜ್ಞತೆಯೊಂದಿಗೆ ಆತನು ಮುಕ್ತಾಯ ಮಾಡ್ತಾನೆ ರೀ. ಹೌದು, ನಮ್ಮ ಜೀವನದಲ್ಲಿ ಎಷ್ಟೇ ಸಮಸ್ಯೆಗಳಿದ್ದರೂ ದೇವರಿಗೆ ನಾವು ಕೃತಜ್ಞತೆ ಸ್ತುತಿ ಮಾಡುವಂಥದ್ದನ್ನು ಮುಗಿಸಬಾರದು, ನಿಲ್ಲಿಸಬಾರದು. ಭಾಳ ಪ್ರಾಮುಖ್ಯ. ಆ ರೀತಿಯಾಗಿರುವಂತೆ ದೇವರು ನಮಗೆ ಸಹಾಯ ಮಾಡಲಿ. ಕೀರ್ತನೆ 56ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.